ಸಿದ್ದಸಿರಿ ಕಾರ್ಖಾನೆಗೆ ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ರೈತರ ನಿಯೋಗ. ಚಿಂಚೋಳಿ ತಾಲೂಕಿನ ರೈತರ ಜೀವನಾಡಿ ಸಿದ್ದಸಿರಿ ಎಥಿನಾಲ್ ಮತ್ತು ಪವರ್ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರು ಚಿಂಚೋಳಿ ಇವರಿಗೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಚಿಂಚೋಳಿ ಮತ್ತು ಕಾಳಗಿ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ಅತಿದೊಡ್ಡ ಕಾರ್ಖಾನೆಯಾಗಿ ಹೊರಹೊಮ್ಮಿದ ಸಿದ್ದಸಿರಿ ಕಾರ್ಖಾನೆ 2-3 ವರ್ಷಗಳಲ್ಲಿ ರೈತರ ಮತ್ತು ತಾಲೂಕಿನ ಚಿತ್ರಣ ಬದಲಿಸಿದ ಮಾನ್ಯ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಕಲ್ಯಾಣ ಕರ್ನಾಟಕದ ಅತಿ ಹಿಂದುಳಿದ ತಾಲೂಕು ಚಿಂಚೋಳಿಯಲ್ಲಿ ಕಾರ್ಖಾನೆ ಈಗಾಗಲೇ ಪ್ರಾರಂಭವಾಗಿದ್ದು ತಾಲೂಕಿನ ರೈತರಿಗೆ ಎಲ್ಲಿಲ್ಲದ ಹಬ್ಬದ ಸಂಭ್ರಮ. ಈ ಸಿದ್ದಸಿರಿ ಕಾರ್ಖಾನೆಯ ಮಾಲೀಕರಿಗೆ ಇಡೀ 4 ತಾಲೂಕು ರೈತರು ವಿಶೇಷವಾಗಿ ಚಿಂಚೋಳಿ ತಾಲೂಕಿನ ರೈತರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ತಕ್ಷಣ ರೈತರ ಸಭೆ ಕರೆಯಬೇಕು. ಸಭೆಯಲ್ಲಿ ಪರಸ್ಪರ ಸಮನ್ವಯ ಮೂಲಕ ನ್ಯಾಯಸಮ್ಮತವಾದ ಬೆಲೆ ನಿಗದಿಪಡಿಸಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸುವಂತೆ ವಿನಂತಿಸಿ ನಿಮ್ಮ ಸಹಕಾರ ನಿರೀಕ್ಷಿಸುತ್ತೇವೆ ಎಂದು ರೈತರ ನಿಯೋಗದ ಮನವಿ ಸ್ವೀಕರಿಸಿದ ಶಿವಕುಮಾರ್ ಪಾಟೀಲ್ ಜಿಎಂ ಸಿದ್ದಸಿರಿ ಕಾರ್ಖಾನೆ ಮತ್ತು ಶರಣು ಪಾಟೀಲ್ ಮನವಿ ಸ್ವೀಕರಿಸಿ ಕೂಡಲೇ ತಾವು ಹೇಳಿರುವುದನ್ನು ಕಾರ್ಯರೂಪಕ್ಕೆ ತಂದು ಸರಿಪಡಿಸುತ್ತೇವೆ ಮತ್ತು ಕಾರ್ಖಾನೆ ಅಧ್ಯಕ್ಷರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಿಳಿಸುತ್ತೇವೆ ಎಂದರು. ಇದೇ ತಿಂಗಳು 24ನೇ ತಾರೀಕಿನಂದು ಕಾರ್ಖಾನೆ ಪೂಜೆ ಇರುತ್ತದೆ. ದಯಮಾಡಿ ಎಲ್ಲ ರೈತ ಬಾಂಧವರು ಆಗಮಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಿಯೋಗದ ಮುಖಂಡರುಗಳಾದ ವೀರಣ್ಣ ಗಂಗಾಣಿ ಅಧ್ಯಕ್ಷರು, ತಾಲೂಕು ಘಟಕ ಚಿಂಚೋಳಿ, ಶಿವರಾಜ್ ಪಾಟೀಲ್ ಗೋಣಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಮಲ್ಲಿಕಾರ್ಜುನ್ ರದನೂರು, ರಾಜಕುಮಾರ ತಳವಾರ್, ಸಿದ್ದರಾಮ ಪಾಟೀಲ್, ಚೇತನ್ ಸುಲೇಪೇಟ, ಸೂರ್ಯಕಾಂತ್ ಪಾಟೀಲ್, ವಿಶ್ವನಾಥ್, ಬಸವರಾಜ್, ಆಕಾಶ್ ಸೀಗಿ, ಶ್ರೀಹರಿ ಬೈನೂರು, ಸಿದ್ದರಾಮ, ಸಿದ್ದಪ್ಪ ವಿಠಲ, ಪ್ರಜ್ವಲ್, ಅರುಣ್ ಕುಮಾರ್, ಮರೆಗಪ್ಪ, ನೀಲಕಂಠ ಕಲಬುರ್ಗಿ, ರಮೇಶ್ ಪಾಟೀಲ್, ಜಾಕೀರ್ ಪಟೇಲ್, ಮನೋಹರ್ ವಿಶ್ವಕರ್ಮ, ಭದ್ರಯ್ಯ, ಶ್ರೀಶೈಲ್ ರೆಡ್ಡಿ, ವಿಶ್ವನಾಥ್ ಐನೋಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ವಿಎಸ್ ಗಂಗಾಣಿ. ಲೇಬರ್ ಇಲ್ರಿ, ಫ್ಯಾಕ್ಟರಿ ಅವ ನಾವು ಕೊಡ್ತೀವಿ. ಲೇಬರ್ ಒಂದು 4 ಮಂದಿ ಟ್ಯಾಕ್ಟ್ರಿಗೆ ಹಚ್ಬೇಕಲ್ಲ ಸರ್. ಅದು ಮತ್ತೆ ಸಿಂಗಲ್ ಟ್ರೈಲಿಗೆ ಅಷ್ಟು ಬೇಕಾದ್ರೆ ಇಲ್ಲ 15 ಟನ್ ಬರ್ತದೆ. ಇಲ್ಲ 12 ಒಂದು 12 ಒಂದು ಟ್ರೈಲಿ 12 ಬರ್ತದೆ. ಏನು ನೀವು ಹಾಕ್ಬೇಕಲ್ಲತ್ತೀರ? ಈ ಸಲ ನಾವು ಅದೊಂದು ವ್ಯವಸ್ಥೆ ಮಾಡ್ತೀವಿ. ಒಂದು 4 ಒಂದು ಹಚ್ತೀರ 11 ಕೆಲಸ ಎಷ್ಟು ಆಗಿ ನಡೆದಿದೆ. ಈಗ ಆಯ್ತು, ಈಗ ತೊಗರಿ ರಾಶಿ ಆದಮೇಲೆ ಪ್ಲಾಂಟಿಂಗ್ ಮಾಡ್ಬೇಕಂತ. ಕೊಟ್ಟಿದ್ದಾರೆ ಅದರದೆಲ್ಲ ಸಬ್ಜೆಕ್ಟ್ಗಳು ಒಂದು ಅಧ್ಯಕ್ಷರಿಗೆ ಎಂಬುದು ನಾಲೆಜ್ ಆಗ್ತದೆ. ಸೊ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು 2 ಮಾತು ಕಡೆ ಒಬ್ಬ ಮಠಾಧೀಶ ಬಂದ 100 ಮಂದಿ ರೈತರು ಬಂದ 1000 ರೈತರು ಬಂದಂಗ ಸರ್. 1000 ರೈತರು ಬಂದಂಗ ಸರ್. ನಾನು ನಿನ್ನೆ ಹೇಳಿದ್ರೆ ನಿಮ್ಮ ನನಗೆ ಓಕೆ ಸರ್. ಇದೇ ಅವ್ರ ಇದ್ರಾಗ ಮಾತಾಡ್ತಾರೆ ಗೊತ್ತದ ಅಂತ ರೈತರದ್ದು ಏನದ. ಆಯ್ತಾಯ್ತು ಬರೀ ಎಲ್ಲರೂ ಬರೀ ಕಡೆ ಎಲ್ಲ ರೈತರು ಬರ್ತೀವಿ. ನಮ್ಮ ರೈತರ ಸಮಸ್ಯೆಗಳು ಏನವ ಅಂತ ತಮಗೆ ತಿಳಿಸಿದಾಗ ಮಾತ್ರ ತಮಗೆ ಗೊತ್ತಾಗ್ತದೆ.
ಮೊದಲ ಏನಿತ್ತು ಈಗ ಏನದ ಮುಂದೆ ಏನು ಮಾಡಬೇಕು ಅನ್ನೋದು. ಹಾಗಾಗಿ ಈಗಾಗಲೇ ನಾವು ಸಿದ್ಧಸಿರಿ ಫ್ಯಾಕ್ಟ್ರಿ ನೋಡಿ ಭಾಳ ಕಬ್ಬು ಬೆಳೆದಿ ನಮ್ಮ ಭಾಗದಲ್ಲಿ ಇತ್ತು. ಇಲ್ಲ ಎಲ್ಲೋ ಬೆಳವಣಿಗೆ ಅಷ್ಟೇ ಇತ್ತು. ನಮ್ಮಲ್ಲಿ ದೇಗಲ್ಮಡಿ, ಚಿಂಚೋಳಿ, ರಟ್ಕಲ್ ಬಿಲ್ಕುಲ್ ಕಮ್ಮಿ ಇತ್ತು. ಆಮೇಲೆ ಹೆಚ್ಚಿಕೊಂಡು ಸುಂಟಾಣಿಕೆ ಇತ್ತು ಸ್ವಲ್ಪ ಜಾಸ್ತಿ ಅಂದ್ರೆ. ಅದಕ್ಕೆ ಈ ನಿಯಮಗಳು ತಾವೇನು ನಮಗೆ ಕರೆಗೆ ಒಪ್ಪಟ್ಟು ಕರೆಸಿರಿ ತಮ್ಮ ತುಂಬ ಧನ್ಯವಾದಗಳು ಸಲ್ಲಿಸ್ತೀವಿ ಎಲ್ಲ ರೈತರಿಂದ. ಇವತ್ತಿನ ಈ ನಿಯೋಗ ಬಂದು ಏನಂತ ಕೇಳಿದ್ರೆ, ಈಗ ಆಲ್ರೆಡಿ ಕಾರ್ಖಾನೆ ಚಾಲೂ ಮಾಡತ್ತೆ. ನಮ್ಮ ಸಿದ್ಧಸಿರಿ ಕಾರ್ಖಾನೆ ಅಂದ್ರೆ ನಾವು ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆರೇನವ ನಮ್ಮ ಕಾರ್ಖಾನೆಗಳು. ಅದರ ದೊಡ್ಡ ಕಾರ್ಖಾನೆ ಇದೆ ನಮ್ಮ ಸಿದ್ಧಸಿರಿ. ಬಸನಗೌಡ ಪಾಟೀಲ್ ಯತ್ನಾಳವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸ್ತೀನಿ ಕಡಿಮೆ ನಮ್ಮ ಚಿಂಚೋಳಿ ತಾಲೂಕಿನವ್ರು ನಾವು. ಅದಕ್ಕಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ. ಇವತ್ತಿನ ದಿವಸ ಈಗಾಗಲೇ ನೀವು 24ನೇ ತಾರೀಕು ಏನು ಪೂಜೆ ಇಟ್ಕೊಂಡಿರಿ. ನಾವು ಒಂದು ವಾರ ಆಯ್ತು ಇದು ಎಲ್ಲ ರೈತರು ನಮ್ಗೆ ಹೋಗಾಮ್ರಿ, ನಾವು ಹೋಗಾಮಿ ನಮ್ಮ ಸಮಸ್ಯೆಗಳು ಕಾರ್ಖಾನೆದವ್ರಿಗೆ ತಿಳಿದಾಗ ಮಾತ್ರ ಗೊತ್ತಾಗ್ತದೆ ಅಂತ ಹೇಳ್ತಾರ. ನಿನಗೆ ಗೊತ್ತಾಗಿದೆ ನಮ್ಗೆ ನಿರ್ಧಾರ ಅಂತ ಬರ್ರಿ ನಮಗೆ 24 ನೀವೆಲ್ಲ ರೈತರು ಅಂತ ಹೇಳಿ. ಆಯ್ತು ನಾವು ಬರ್ತೀವಿ ಅವತ್ತಿನ ದಿವಸ. ಇವತ್ತಿನ ದಿವಸ ಏನಂತ ನಮ್ಗೆ ಕೇಳಕ್ ಬಂದೀವಿ ಅಂದ್ರೆ, ಈಗ ತಾವು ಚಾಲೂ ಮಾಡತ್ತೀವಿ. ಎಲ್ಲ ಫ್ಯಾಕ್ಟ್ರಿಗಳು 3-4 ತಿಂಗಳು ನಡೀತಾವೆ ಅಂದ್ರೆ ಈ ಫ್ಯಾಕ್ಟ್ರಿ 6 ತಿಂಗಳು 8 ತಿಂಗಳು ನಡೀತದೆ ಅಂತ ತಾವು ತಿಳಿಸಿದ್ವಿ. ಭಾಳ ಖುಷಿ ಆಯ್ತು ನಮ್ಗೆ. ಏನಾಗ್ಯದ ವಾದಸ್ ಇಲ್ಲ, ಹಚ್ಚಿ ವರ್ಷ ವಾದಸ್ ಕಬ್ಬು ಇಲ್ಲ ಅದಕ್ಕೆ ಭಾಳ ಹೈರಾಣ ಬಿದ್ದೀವಿ ರೈತರು. ಕಬ್ಬು ಕಟಾವು ಮಾಡೋಕ್ಕೆ ಲೇಬರ್ ಬರ್ತಾರೆ ಅವರು 5,000 10,000 ರೂಪಾಯಿ ತೊಗೊಂಡಿದ್ದು ಉದಾಹರಣೆಗಳು ನಿಮ್ಗೆ ವಿಡಿಯೋನ ಕೊಡ್ತೀವಿ. ಆ ಮಷೀನ್ ಮಾಲಕರು ಕಟಿಂಗ್ ಮಾಡಕ್ ಬಂದವ್ರು 4,000 5,000, ತಮಿಳ್ನಾಡದವ್ರು ಇದ್ರು, ಕರ್ನಾಟಕದವ್ರು ಇದ್ರು 7,000 ತೊಗೊಂಡ್ರು. ಅದನ್ನು ನಮ್ಮ ಕಡೆ ಅವ. ಮತ್ತೆ ಕಬ್ಬು ಒಣಗಿ ಹೋದ್ಮೇಲೆ ಏನಾಗಿದೆ ಅಂದ್ರೆ ಕಾಟ ಬಂದಿಲ್ಲ ಒಂದು ಇಳುವರಿ. ಒಂದು ಲಾರಿ ನಾವು ತುಂಬ್ಕೊಂಡು ಬಂದೀವಿ ಅಂದ್ರೆ 22 25 ಟನ್ ಕಾರ್ಖಾನೆಗೆ ಬಂದದ್ದು. ಬಟ್ ನಾವು ಹಿಂದ್ಗಡೆ ತೊಗೊಂಬಂದಿದ್ದು ಏನು ಬಂದ್ರಿ 16-18 ಟನ್ ಬಂದ್ರು. ಇದೆಲ್ಲ ಯಾರಿಗೆ ಲಾಸ್ ಅಂದ್ರೆ ನಾವು ರೈತರಿಗೆ ಲಾಸ್. ಅವು ಕಾರ್ಖಾನೆದವ್ರಿಗೂ ಏನೂ ಆಗಂಗಿಲ್ಲ, ಆ ಲಾರಿ ಮಾಲಕಗೂ ಏನೂ ಫರಕ್ ಬೀಳಂಗಿಲ್ಲ, ಆ ಲೇಬರಿಗೂ ಏನೂ ಫರಕ್ ಬೀಳಲ್ಲ. ಯಾಕಂದ್ರೆ ಕರೋಡೋ ರೂಪಾಯಿ ಅವರು ತಗೊಂಡು ಮೊದಲೇ ಅಡ್ವಾನ್ಸ್ ತಗೊಂಡು ಕುಂತು ಕೆಲಸ ಮಾಡ್ತಿರ್ತಾರೆ. ನೋಡ್ರಿ ಹೆಂಗದ ದುರ್ದಯ ಅಂದ್ರೆ ಇಲ್ಲಿ ನಾವು ರೈತರು 12 ತಿಂಗಳು ದುಡಿದು ಕಷ್ಟಪಡೋದು ದುಡಿದು ತಂದು ನಿಮ್ಗೆ ಹಾಕದಾಗ ಮತ್ತು ಇದನ್ನು ನಿಮ್ಗೆ ಇದ್ರಾಗಿಲ್ಲ ಸರ್ ಗಮನಕ್ಕೆ. ವಡಗೇರ ಫ್ಯಾಕ್ಟ್ರಿ ಅದ ಆ ದಿನ ನಾವು ಮಾತು ಖರ್ಚು ಮಾಡ್ತೀವಿ. ಇನ್ನೂ ತನಕ ಪೇಮೆಂಟ್ ಆಗಿಲ್ಲ ಸರ್. ನಮ್ಮ ಚಿಂಚೋಳಿ ಭಾಗದ ಗೊಂಚಾರದವರು ಭಾಳ ಜನ ಹಾಕ್ಯಾರ. ಏನಾದ್ರು ದೇವ್ರ ಕಪ್ಪು ಹೋಗ್ಯಾರ, ಇನ್ನೂ ತನಕ ಪೇಮೆಂಟ್ ಆಗಿಲ್ಲ. ಅದಕ್ಕೆ 12 ತಿಂಗಳು ದುಡಿದ ರೈತನಿಗೆ ಸಿಗ್ಲಾಕತ್ತಿಲ್ಲ. ಅವ್ರಿಗೆ ಆರಾಮ್ ತಂದು ಹಾಕ್ತೀವಿ, ಟಪ್ನಾಗ ಸಕ್ರೆ ಮಾಡ್ಕೊಂಡು ಕಡಿಗೆ ಹಾಕ್ತೀವಿ. ನಾವು ಭಾಳ ಕಷ್ಟದಾಗಿದ್ದೀವಿ. ಅದಕ್ಕೆ ಇದೆಲ್ಲ ಸರಿಪಡಿಸ್ಬೇಕ್ರಿ. ಇನ್ನೊಂದು ಏನಂದ್ರೆ ಇದೇನು ಕೋಳಿ ಕುರಿ ಕೇಳ್ತಾರೆ ಅವ್ರು ಲೇಬರ್ಗಳು. ಮಷೀನ್ ಮಾಲಕರು 4,000 5,000 ಕೊಡ್ರಿ ಅಂತ. ನಾವು ಡೀಸೆಲ್ ತರ್ಲಕ್ಕ ಟ್ರ್ಯಾಕ್ಟರ್ ಕೊಡ್ರಿ ಅಂತಾರೆ. ಅವು ಯಾವ ನಮ್ಮ ಕಡೆ ಇಲ್ರಿ. ಯಾವ ಕಡೆ ಇರ್ತಾವ ಟ್ರ್ಯಾಕ್ಟರ್, ಯಾವ ಕಡೆ ಇರಂಗಿಲ್ಲ. ಯಾರು ತಂದ್ಕೊಡ್ಬೇಕು? ಒಬ್ಬ ಟ್ರ್ಯಾಕ್ಟರ್ ಬರ್ಬೇಕಾದ್ರೆ 2,000 ರೂಪಾಯಿ ತಗೋತಾನೆ ಸರ್. ಅದಕ್ಕೆ ಇದೆಲ್ಲ ಕಡಿಮೆ ನಾವು ಹಾಕ್ಬೋದು.